ಹೊಸಕೋಟೆ ನಗರದ ದಿ ಟೌನ್ ಕೋಆಪರೇಟಿವ್ ಸೊಸೈಟಿಯ ಮಾಜಿ ಅಧ್ಯಕ್ಷರು, ಹಾಲಿ ಸದಸ್ಯರಾದ ಎಜೆಡ್ಎಸ್ ಅಪ್ಸರ್ರವರ ಹುಟ್ಟುಹಬ್ಬವನ್ನು ತಮ್ಮ ಸ್ನೇಹಿತರ ಬಳಗದಿಂದ ಅರ್ಥಪೂರ್ಣವಾಗಿ ಆಚರಣೆ ಮಾಡಲಾಯಿತು. ಹೌದು, ಹೊಸಕೋಟೆ ನಗರದ ಪಾರ್ವತಿಪುರದಲ್ಲಿರುವ ಗಾಯತ್ರಿ ವಿದ್ಯಾಮಂದಿರದಲ್ಲಿ ಎಜೆಡ್ಎಸ್ ಅಪ್ಸರ್ರವರ ಹುಟ್ಟುಹಬ್ಬದ ಅಂಗವಾಗಿ ವಿದ್ಯಾರ್ಥಿಗಳಿಗೆ ಸಿಹಿ ವಿತರಿಸಿ ಶಾಲಾ ಬ್ಯಾಗ್ ಹಾಗೂ ಕಲಿಕಾ ಸಾಮಗ್ರಿಗಳನ್ನು ವಿತರಣೆ ಮಾಡಲಾಯಿತು. ಅದೇ ರೀತಿ ಕಾಜಿ ಮೊಹಲ್ಲಾದಲ್ಲಿರುವ ಮದರಸಕ್ಕೆ ತೆರಳಿ ಸುಮಾರು 70 ಮಕ್ಕಳಿಗೆ ನಮಾಜ್ ಮಾಡುವ ಸಲುವಾಗಿ ಹೆಣ್ಣು ಮಕ್ಕಳಿಗೆ ಹಿಜಾಬ್, ಜಾನಿ ಮ್ಯಾಟ್ ಮತ್ತು ತಸ್ಬಿ ವಿತರಣೆ ಮಾಡಿ, ಗಂಡು ಮಕ್ಕಳಿಗೂ ನಮಾಜ್ ಮಾಡುವ ಜಾನಿ ಮ್ಯಾಟ್, ತಸ್ಬಿ ಹಾಗೂ ಟೋಪಿಗಳನ್ನು ವಿತರಣೆ ಮಾಡಲಾಯಿತು. ಇನ್ನು ಅಪ್ಸರ್ರವರು ಪ್ರತಿವರ್ಷ ತಮ್ಮ ಹುಟ್ಟುಹಬ್ಬದ ಅಂಗವಾಗಿ ಅನಾಥಾಶ್ರಮಗಳಿಗೆ, ನಿರಾಶ್ರಿತರಿಗೆ, ಪೌರಕಾರ್ಮಿಕರಿಗೆ, ವಿದ್ಯಾರ್ಥಿಗಳಿಗೆ ತನ್ನ ಕೈಲಾದ ಸಹಾಯವನ್ನು ಮಾಡುತ್ತಾ ಬಂದಿದ್ದು, ಈ ಬಾರಿ ಅವರ ಅನುಪಸ್ಥಿತಿಯಲ್ಲಿ ಅವರ ಅಭಿಮಾನಿಗಳು, ಶ್ರೇಯತರು ಸಾಕಷ್ಟು ಜನಪರ ಕಾರ್ಯಕ್ರಮಗಳನ್ನು ಮಾಡುವ ಮುಖಾಂತರ ಎಜೆಡ್ಎಸ್ ಅಪ್ಸರ್ರವರ ಹುಟ್ಟುಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಣೆ ಮಾಡಿದರು. ಇನ್ನು ಇದೇ ಸಂದರ್ಭದಲ್ಲಿ ಅಪ್ಸರ್ರವರ ಸ್ನೇಹಿತರು ಅಪ್ಸರ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಸಲ್ಲಿಸಿದರು. ಇವತ್ತು ನಮ್ಮ ಅಪ್ಸರ್ ಸರ್ ಅವರದ್ದು ಬರ್ತಡೇ, ಇವತ್ತು 4ನೇ ತಾರೀಕು ಇವತ್ತು ಬರ್ತಡೇ. ಏನ್ ಪ್ರತಿ ವರ್ಷನೂ ಮಕ್ಕಳಿಗೆ ಇವತ್ತು ಗಾಯತ್ರಿ ಮಂದಿರ ಸ್ಕೂಲ್ಗೆ ಬಂದು ನಾವು ಈ ಚಾಕ್ಲೇಟ್ ಕೊಡೋ ಮುಖಾಂತರ, ಚಾಕ್ಲೇಟು ಮಕ್ಕಳಿಗೆ ಬ್ಯಾಗು ಮುಖಾಂತರ ಅಪ್ಸರ್ ಸರ್ಗೆ ಬರ್ತಡೇ ವಿಶೇಷ ಮಾಡ್ತಾ ಇದೀವಿ ನಾವು. ಇದೇ ರೀತಿಯಲ್ಲಿ ಅವ್ರು ಇನ್ನೂ ಹೆಚ್ಚಾಗಿ ಈ ಸೇವೆ ಮಾಡಬೇಕು, ಮಾಡ್ಕೊಂಡ್ ಬರ್ತಾ ಇದ್ದಾರೆ ಸೇವೆನ. ಇದೇ ರೀತಿ ಅವ್ರಿಗೆ ದೇವರು ಆಯುಷು ಆರೋಗ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಈ ಮೂಲಕ ನಾನು ಅವ್ರಿಗೆ ವಿಶೇಷ ಮಾಡ್ತೀನಿ, ಬರ್ತಾರೆ ವಿಶೇಷ. ಧನ್ಯವಾದಗಳು. ಶ್ರೀಯುತ ಅಪ್ಸರ್ ಸರ್ ಅವರು ನಮ್ಮ ಶಾಲೆಗೆ ಪ್ರತಿ ವರ್ಷ ಮಕ್ಕಳಿಗೆ ಹುಟ್ಟುಹಬ್ಬದ ಪ್ರಯುಕ್ತ ಮಕ್ಕಳಿಗೆ ಗಿಫ್ಟ್ ಅನ್ನು ಪ್ರತಿ ವರ್ಷ ನೀಡ್ತಾ ಇದ್ದಾರೆ. ಹಂಗೆ ನಮ್ಮ ಶಾಲೆಗೆ ಅವರು ಹಿತೈಷಿಗಳು ಜೊತೆಗೆ ದಾನಿಗಳು ಕೂಡ ಆಗಿದ್ದಾರೆ. ನಮ್ಮ ಶಾಲೆಗೆ ಕುಡಿಯೋ ನೀರು ವ್ಯವಸ್ಥೆ ಆಗ್ಲಿ ಇದೆಲ್ಲ ಅಪ್ಸರ್ ಸರ್ ಅವರೇ ಮಾಡಿಕೊಟ್ಟಿರೋದು. ಅವರಿಗೆ ಶಾಲಾ ಆಡಳಿತ ಮಂಡಳಿ ಪರವಾಗಿ, ಶಿಕ್ಷಕರ ವೃಂದದ ಪರವಾಗಿ, ಮಕ್ಕಳ ವೃಂದದ ಪರವಾಗಿ ಸ್ವಾಗತವನ್ನ ಬಯಸುತ್ತೇನೆ. ನಮ್ಮ ಹೊಸಕೋಟೆ ನಗರದ ಟೌನ್ ಬ್ಯಾಂಕಿನ ಮಾಜಿ ಅಧ್ಯಕ್ಷರು ಹಾಗೂ ಹಾಲಿ ಸದಸ್ಯರು ನಮ್ಮ ಅಪ್ಸರ್ ಎಜೆಡ್ಎಸ್ ಅವರಿಗೆ ಹುಟ್ಟು ಹಬ್ಬದ ಶುಭಾಶಯಗಳು. ನಾವು ಪ್ರತಿ ವರ್ಷನೂ ಅಷ್ಟೇ ಹೀಗೆ ನಾವು ಮಕ್ಕಳಿಗೆ, ಒಂದು ಮಕ್ಕಳಾಗ್ಲಿ, ಈಗ ಶಾಲೆಗಾಗ್ಲಿ ಮತ್ತೆ ಮದ್ರಸಾಗಾಗ್ಲಿ ಪ್ರತಿ ವರ್ಷನೂ ಹೀಗೆ ನಾವು ಮಾಡ್ಕೊಂಡ್ ಬರ್ತಾ ಇದೀರಿ. ಮುಂದೆನೂ ಹಿಂಗೆ ಮಾಡ್ತೀರಿ. ಇದೇ ತರ ನಾವು ಅನಾಥಾಶ್ರಮಕ್ಕೆ ಹೋಗಿ ನಾವು ಅಲ್ಲಿ ಊಟದ ವ್ಯವಸ್ಥೆ ಅದು ಇದು ಎಲ್ಲ ಮಾಡ್ಕೊಂಡು ಬರ್ತಾ ಇದೀವಿ. ಹಿಂಗೆ ನಾವು ಮುಂದುವರಿತೀವಿ. ಆ ದೇವರು ಆಯಸ್ಸು ಕೊಟ್ಟು ನಮ್ಮ ಅಪ್ಸರ್ ಸರ್ ಅವ್ರಿಗೆ ಕಾಪಾಡ್ಲಿ ಅಂತ ನಾವು ಬಯಸ್ತೀವಿ. ನಮ್ಮ ಆತ್ಮೀಯ ಗೆಳೆಯರು, ಪ್ರೀತಿಯ ಗೆಳೆಯರಾದಂತ ಅಪ್ಸರ್ ಅವರಿಗೆ ಇವತ್ತು ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೂ ಗಾಯತ್ರಿ ವಿದ್ಯಾಮಂದಿರ ಶಾಲೆಯಲ್ಲಿ ಬಂದು ಇವತ್ತು ಮಕ್ಕಳಿಗೆ ಬ್ಯಾಗ್ ಆಮೇಲೆ ಚಾಕ್ಲೇಟ್ ಕೊಟ್ಟು ಅವ್ರಿಗೆ ವಿಶೇಷ ಮಾಡ್ತಾ ಇದ್ದೀರಿ. ಅವ್ರಿಗೆ ದೇವರು ಆರೋಗ್ಯ ಆಯುಷ್ ಕೊಟ್ಟು ಸದಾಕಾಲ ಅವ್ರಿಗೆ ಖುಷಿಯಾಗಿರೋಕ್ಕೆ ದೇವರು ಭಾಗ್ಯ ಕೊಡ್ಲಿ ಅಂತೇಳಿ ನಾನು ಬಯಸ್ತಾ ಇದ್ದೇನೆ. ಜನಾಬ್ ಅಫ್ಸರ್ ಅವರು ತನ್ನ ಹುಟ್ಟು ಹಬ್ಬದ ಪ್ರಯುಕ್ತವಾಗಿ ನಮ್ಮ ಬಡವು ಮಕ್ಕಳು ಓದೋಕ್ಕಿಂತ ಮದ್ರಸಾದಲ್ಲಿ ಅವರ ಹುಟ್ಟು ಹಬ್ಬಕ್ಕೋಸ್ಕರ ಬಡವರ ಮಕ್ಕಳಿಗೆ ಖುಷಿ ತರಲಿಕ್ಕೋಸ್ಕರ ಅವ್ರ ಕೈಯಲ್ಲಿ ಆದಷ್ಟು ಜಾನಿಮಾಜ್, ಟೋಪಿ, ಆಮೇಲೆ ಪುಸ್ತಕಗಳನ್ನು ದಾನ ಮಾಡಿದ್ದಾರೆ. ಆಮೇಲೆ ತಸ್ಬಿಗಳು ದಾನ ಮಾಡಿದ್ದಾರೆ. ಬಡವ್ರ ಮಕ್ಕಳಿಗೆ ಓದ್ಕೊಳ್ಳಿ, ಚೆನ್ನಾಗಿರ್ಲಿ ಅಂತ ಆ ದೇವರಲ್ಲಿ ನಾವೆಲ್ಲ ಬೇಡ್ಕೊಂತೀವಿ. ಜನಾಬ್ ಅಫ್ಸರ್ ಭಾಯಿ ಅವರಿಗೆ ದೀರ್ಘಕಾಲ ಆಯಸ್ಸು ಕೊಟ್ಟಿ ಆ ದೇವರು ಚೆನ್ನಾಗಿ ಇಟ್ಟಿರ್ಲಿ ಅಂತ ಆಶೀರ್ವಾದ ಮಾಡುತ್ತೇವೆ. ಮತ್ತು ಬಡ ಮಕ್ಕಳ ಕಡೆಯಿಂದ ಮತ್ತೆ ನಮ್ ಕಡೆಯಿಂದ
ಅವರ ಹುಟ್ಟು ಹಬ್ಬದ ಪ್ರಯುಕ್ತ ಆ ದೇವರು ಅವರಿಗೆ ಜೀವನದಲ್ಲಿ ಯಾವುದೇ ಕಷ್ಟ ಬರ್ದಂಗೆ, ಯಾವುದೇ ಕಷ್ಟ ಇಲ್ದಂಗೆ ಅವರ ಜೀವನವನ್ನು ಸುಗಮವಾಗಿ ನಡೀಲಿ ಅಂತ ಹಾರೈಸುತ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.